ಕಾಂಗ್ರೆಸ್ ಜನತಾ ಪಾರ್ಟಿ ಅನ್ನೋದು ಹೆಚ್ಚಿನ ಫೇಮಸ್ ಇನ್ಸ್ಟಾಗ್ರಾಮ್ನಲ್ಲಿ 14 ಮಿಲಿಯನ್ ಫಾಲೋವರ್ಸ್ ಕೇವಲ 4 ದಿವಸದಲ್ಲಿ. ಆದರೆ ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಗಳು, ಭ್ರಷ್ಟಾಚಾರದ ವಿರುದ್ಧ ಮತ್ತೆ ಜನರ ಹಣ ತೆರಿಗೆ ಪೋಲಾಗ್ತಿರೋದು ಇವೆಲ್ಲದ್ರ ಬಗ್ಗೆ ಗಮನ ಸೆಳೀತಾ ಇದೆ. ಅಲ್ಲ, ನಿಜಕ್ಕೂ ಖುಷಿ ಇದೆ. ಇದು ಒಂಥರ ರೆವಲ್ಯೂಷನ್ ಅಂತ ಹೇಳ್ಬೋದು. ಈ ತರದ ಮೂವ್ಮೆಂಟ್ಗಳು ಸರ್ಕಾರದ, ನಮ್ಮ ಸರ್ಕಾರ ಎಲ್ಲ ಸರ್ಕಾರ ವಿರುದ್ಧನೂ ಆಗಬೇಕು, ಪರ ಇದ್ರೂ ಪರನೂ ಆಗಬೇಕು. ಈ ತರ ಇನ್ವಾಲ್ವ್ಮೆಂಟ್ ಏನಿದೆ ಸಾರ್ವಜನಿಕ ಜೀವನದಲ್ಲಿ, ಇಂಥ ಒಂದು 140 ಕೋಟಿ ಜನಸಂಖ್ಯೆ ಇರತಕ್ಕಂಥ ಈ ದೇಶದಲ್ಲಿ ಒಬ್ಬರೇ ದೇವರಾಗಿ ಹೊರಹೊಮ್ತಾ ಇದ್ದಾರೆ ಕಳೆದ 12 ವರ್ಷದಿಂದ. ಮೊನ್ನೆ ಇಟ್ಲಿ ಬೇರೆ ಹೋಗಿದ್ರು ನಮ್ಮ ದೇವರು. ಅದು ಬಹಳ ರೈಮಿಂಗ್ ಇದೆ. ಮೋದಿ ಸಾಬ್ನೆ ಮೆಲಿನಕ್ಕೂ ಮೆಲೋಡಿ ದೇದಿ ಅಂತ ಹೇಳಿ ಮೋದಿ ಸಾಹೇಬರು ಮೆಲನಿಗೆ ಮೆಲೋಡಿ ಕೊಟ್ಬಿಟ್ರಂತೆ. ಆ ಪಾರ್ಲೆಜಿ ಅಂತಕ್ಕಂಥದ್ದೇನು ಬ್ರ್ಯಾಂಡ್ ಇದೆ, ಆ ಮೆಲೋಡಿ ಚಾಕ್ಲೇಟೇ ಮಾಡಲ್ಲ. ಅದು ಆ ಪಾರ್ಲೆಜಿ ಅಂತ ಬ್ರ್ಯಾಂಡ್ ಏನಿದೆ ಅದು ಮೆಲೋಡಿ ಚಾಕ್ಲೇಟೇ ಮಾಡಲ್ಲ. ಪಾರ್ಲೆ ಅಂತ ಏನು ತೋರಿಸ್ತಾ ಇದಾರೆ ಅವರು, ಆ ಚಾಕ್ಲೇಟೇ ಮಾಡಲ್ಲ. ಬಟ್ ಎನಿವೆ ನಡೀತಾ ಇದೆ, ಪಿಕ್ಚರ್ ನಡೀಲಿ. ನಮಗೆ ಆ ತರದ್ದು ಹೋಗಿದ್ದಾರೆ ಅಲ್ಲಿ ಬಿಸ್ನೆಸ್ ಪರವಾಗಿ ಮಾತನಾಡತಕ್ಕಂಥದ್ರಲ್ಲಿ ನಮ್ಗೆ ಯಾವುದು ವಿರೋಧ ಇಲ್ಲ. ಇವರು ಉದ್ದೇಶಪೂರ್ವಕವಾಗಿ ಇವ್ರಿಗೆ ಬೇಕಾಗಿರ್ತಕ್ಕಂಥ ಇನ್ಸ್ಟಾಗ್ರಾಮ್ ವಿಡಿಯೋಗಳು ಏನು ಮಾಡ್ತಾ ಇದ್ದಾರೆ, ಇದು ದೇಶ ಯಾವ ಪರಿಸ್ಥಿತಿಯಲ್ಲಿದೆ, ಅವರೇ ನೆದರ್ಲ್ಯಾಂಡ್ಗೆ ಹೋಗಿ ದೇಶ ಬಡತನದ ರೇಖೆಗೆ ಕೆಳಗೆ ಹೋಗ್ತಕ್ಕಂಥ ಸಾಧ್ಯತೆ ಅಂತ ಹೇಳಿ ಇವರಲ್ಲಿ ಹೋಗಿ ಅವ್ರಿಗೆ ಇಷ್ಟ ಬೇಕಾಗಿರ್ತಕ್ಕಂಥ ಏನೋ ಅದೊಂದು ಇನ್ಸ್ಟಾಗ್ರಾಮ್ ರೀಲ್ಗಳನ್ನ ಮಾಡಿ ಕಳಿಸ್ತಕ್ಕಂಥದ್ದು ಎಷ್ಟು ಸೂಕ್ತ ಅಂತ ಜನರು ವಿಚಾರ ಮಾಡಲಿ. ಆದ್ರೆ ನೀವೇನು ಕಾಕ್ರೋಚ್ ಏನು ಹೊಸ ಪಾರ್ಟಿ ಇದೆ, ಅದು ನಿಜಕ್ಕೂ ಹೊಸದಿದೆ. ಇಂಥ ಹೋರಾಟಗಳು ಅಥವಾ ಇಂಥ ವಿಚಾರದಲ್ಲಿ ಯುವಜನತೆ ಸೇರಿ ಇಂಥ ಒಂದು ವಿಶೇಷವಾದಂಥ ಅಟೆನ್ಷನ್ ಏನು ಇಡೀ ದೇಶಕ್ಕೆ ಗಮನವನ್ನು ಸೆಳೆದಿದ್ದಾರೆ. ನಾನು ಶುಭವನ್ನು ಕೋರ್ತೀನಿ. ಸಚ್ hesitations or such unification is much required for this country, because this country belongs to everybody. This country is not a one political party. This country does not belong to any one political party. Likewise, anybody today in this democratic setup, all the younger generation, all walks of the life in the country, they should stand united, fight for the cause ಅಂತ ಈ ಸಂದರ್ಭಕ್ಕೆ ಹೇಳಿಕ್ಕೆ ಇಚ್ಛೆಪಡ್ತೀನಿ. ನಿಮ್ಮ ಪೊಲಿಟಿಕಲ್ ಪಾರ್ಟಿ ಕಾಂಗ್ರೆಸ್ ಸೇರಿದಂತೆ ಎಲ್ಲ ಪೊಲಿಟಿಕಲ್ ಪಾರ್ಟಿಗಳಿಗೂ ಒಂದು ಧ್ವನಿ ಎತ್ತಾರೆ. ನಿಮ್ಮ ಸರ್ಕಾರದ ಆಗಿರ್ತಕ್ಕಂಥ ಭ್ರಷ್ಟಾಚಾರದ ಕೂಡ ಧ್ವನಿ ಎತ್ತಿ ಅಂತ ಎಲ್ಲ ಸರ್ಕಾರಗಳಿಗೂ ಡೆಫಿನೆಟ್ಲಿ ಪೊಲಿಟಿಕಲ್ ಪಾರ್ಟಿ ಸರ್ಕಾರದ ಅನೇಕ ಸಚಿವರ ಭ್ರಷ್ಟಾಚಾರದ ವಿ ವೆರಿ ಮಚ್ ವೆಲ್ಕಮ್ ದಮ್. ಯಾವುದೇ ವಿರುದ್ಧವಾಗಿ, ಯಾವುದೇ ಸರ್ಕಾರ ವಿರುದ್ಧವಾಗಿ ಈ ತರ ವಿಚಾರ ಇದ್ರೆ ಅದನ್ನ ವೆಲ್ಕಮ್ ಮಾಡ್ತೀವಿ. ಪೆಟ್ರೋಲ್ ಡೀಸೆಲ್ ರೇಟ್ ಏನಿದೆ, ಕರ್ನಾಟಕ ಸೇಲ್ಸ್ ಟ್ಯಾಕ್ಸ್ ಕಡಿಮೆ ಮಾಡಿದ್ರೆ ರಾಜ್ಯದ ಜನರಿಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಅಭಿಪ್ರಾಯ ಇದೆ. ಯಾರ್ದು? ಪೆಟ್ರೋಲ್ ಡೀಸೆಲ್ ನ ಸೇಲ್ಸ್ ಟ್ಯಾಕ್ಸ್ ಕಡಿಮೆ ಮಾಡಿದ್ರೆ ಅನುಕೂಲ ಆಗುತ್ತೆ ಜನರಿಗೆ ಅನ್ನೋದು. ಅಲ್ಲ, 12 ವರ್ಷದಿಂದ ಇವ್ರ ಕೇಂದ್ರ ಸರ್ಕಾರ ಸಬ್ಸಿಡಿ ಯಾಕೆ ಕಮ್ಮಿ ಮಾಡಿದ್ರಂತೆ? ಬಹಳ ಇವತ್ತು ಕರ್ನಾಟಕ ಜನತೆ ಬಗ್ಗೆ ವಿಚಾರ ಇರತಕ್ಕಂಥವ್ರು, ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ 12 ವರ್ಷ ಸಬ್ಸಿಡಿ ಏನೋ UPI 1 UPI 2 ಕೊಡ್ತಾ ಇತ್ತು, ಅದೇ ತರ ಸಬ್ಸಿಡಿ ಕೊಟ್ಟಿದ್ರೆ ಇವತ್ತು $30 $40 ಡೀಸೆಲ್ ಪೆಟ್ರೋಲ್ ಸಿಕ್ಕಿರೋದು. ಯಾಕಂದ್ರೆ ಓವರ್ ಆಲ್ ಬೈಯಿಂಗ್ ಪ್ರೈಸ್ $30 ಕಮ್ಮಿ ಇರೋದ್ರಿಂದ ಮನಮೋಹನ್ ಸಿಂಗ್ ಅವರು ಸರ್ಕಾರದಲ್ಲಿ ಇರತಕ್ಕಂಥ ಸಬ್ಸಿಡಿ ಕೊಟ್ಟಿದ್ರೆ, ನಾನು ಬಹಳ ಸಲ ಹೇಳಿದ್ದೀನಿ, ನೀವು ಕೇಳಿಸ್ಕೊಳ್ಬೇಕಿದ್ರೆ ನಮ್ಮ ಕಾಲದಲ್ಲಿ ರಿಲಯನ್ಸ್ ಬಂಕ್ ನಡೀತಾ ಇರಲಿಲ್ಲ. ಯಾಕಂದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ನಲ್ಲಿ ನಾವೇನು ಆಯಿಲ್ ಖರೀದಿ ಮಾಡ್ತಾ ಇದ್ವಿ, ಅದ್ರ ಮೇಲೆ ನಾವು ತುಂಬಾ ಸಬ್ಸಿಡಿ ಕೊಡ್ತಾ ಇದೀವಿ. ಅದಕ್ಕೆ ಪ್ರೈವೇಟ್ ಕಂಪನೀಸ್ ನಡೀತಾ ಇಲ್ಲ. ಕಳೆದ 12 ವರ್ಷದಲ್ಲಿ ಇವತ್ತು ಅದಾನಿ ಕಂಪನಿಗಳು, ಅಂಬಾನಿ ಕಂಪನಿಗಳು ದುಡ್ಡು ಮಾಡೋದ್ರ ಜೊತೆಗೆ ಇವತ್ತು ಗವರ್ಮೆಂಟ್ ಆಫ್ ಇಂಡಿಯನ್ ಬಂಕ್ಸ್ ಏನಿದಾವೆ, BPCL ಆಗಿರ್ಬೋದು, ಇಂಡಿಯನ್ ಆಯಿಲ್ ಕಂಪನಿಗಳು, ಅದಕ್ಕಿಂತ ₹1 ಕಮ್ಮಿನಲ್ಲಿ ಮಾರ್ಕೆಟ್ ನಲ್ಲಿ ಇವತ್ತು ಡೀಸೆಲ್ ಕೊಡ್ತಾ ಇದ್ದಾರೆ. ಕಾರಣ ಏನು? ದೇಶ ಪ್ರೇಮಿ, ದೇಶ ಬಗ್ಗೆ ಬಹಳ ಭಕ್ತಿ ಇರತಕ್ಕಂಥ ಬಿಜೆಪಿಯವರು ದಯಮಾಡಿ ನಮ್ಮ ವಿಶ್ವಗುರು ಆಗಿರ್ತಕ್ಕಂಥ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಮೋದಿ ಸಾಹೇಬ್ರಿಗೆ ಇವತ್ತನ ಲೆಟರ್ ಬರೀರಿ. UPI 1 UPI 2 ನಲ್ಲಿ ಏನು ಸಬ್ಸಿಡಿ ಕೊಟ್ಟಿದ್ವಿ ಆ ರೀತಿಯಾದ ಸಬ್ಸಿಡಿ ಕೊಟ್ಟರೆ ಜನಕ್ಕೆ ಅನುಕೂಲ ಆಗುತ್ತೆ. ಆಯ್ತು ಸರ್, ಈಗ ಬೇಸಿಕ್ ಪ್ರೈಸ್ ಜಾಸ್ತಿ ಆಗಿರೋದ್ರಿಂದ ಕರ್ನಾಟಕ ಸೇಲ್ಸ್ ಟ್ಯಾಕ್ಸ್ ಜಾಸ್ತಿ ಇದೆ. ಹಾಗಾಗಿ ರಾಜ್ಯದ ಜನರ ಹೊರೆ ಕಡಿಮೆ ಮಾಡಬೇಕಂದ್ರೆ ರಾಜ್ಯ ಸರ್ಕಾರಕ್ಕೆ ಆ ತರದೊಂದು ಆಯ್ಕೆ ಇದೆ ಅಂತ. ಅಲ್ಲ, ಪಾಯಿಂಟ್ ವ್ಯಾಲಿಡ್ ಇದೆ ಇಲ್ಲ ಅಂತ ಹೇಳಲ್ಲ, ಬಟ್ ಇದಕ್ಕಿಂತ ಜಾಸ್ತಿ ಪಾಯಿಂಟ್ ಅಲ್ಲಿದೆ ಅಲ್ಲ. ಇದು ಸ್ಪೆಸಿಫಿಕ್ ಆಗಿ ಕೇಳ್ತಾ ಇದ್ದಾರೆ ತಾನೆ, ಇದು ಸ್ಪೆಸಿಫಿಕ್ ಆಗಿ ನಮ್ಮ ರಾಜ್ಯಕ್ಕೆ ಕೇಳ್ತಾ ಇದ್ದಾರೆ. ಇರಲಿ, ಅವ್ರು ಹೇಳ್ತಕ್ಕಂಥ ಸಜೆಷನ್ ಒಂದಕ್ಕೆ ಕ್ರೆಡಿಟ್ ಇರಲಿ, ಬಟ್ ಕ್ರೆಡಿಬಿಲಿಟಿ ಅಲ್ಲಿದೆ ಅಲ್ಲ. ನಾವೇನು ಸಬ್ಸಿಡಿ ಕೊಡ್ತಾ ಇದೀವಿ, ಸಬ್ಸಿಡಿ ಕೊಟ್ಟರೆ ಸಮಸ್ಯೆನೇ ಬರೋದಿಲ್ಲ. ಸರ್, ಈಗ ಮುಖ್ಯಮಂತ್ರಿಗಳು ಸಚಿವರಿಗೆ ಜನಸ್ಪಂದನ ಕಾರ್ಯಕ್ರಮ ಮಾಡಬೇಕಂತ ನಿಮ್ಮ ಉಸ್ತುವಾರಿ ಜಿಲ್ಲೆಯಲ್ಲಿ ಎಷ್ಟು ಜನಸ್ಪಂದನ ಕಾರ್ಯಕ್ರಮ ಆಗಿದೆ? ನಾವು ಪ್ರತಿ 3 ತಿಂಗಳಕ್ಕೊಂದ್ಸಲಿ KDP ಆಗಿರಲಿ ಅಥವಾ ಜನಸ್ಪಂದನ ಕಾರ್ಯಕ್ರಮಗಳಾಗಿರಲಿ ಎಲ್ಲಾ ತಾಲೂಕುಗಳಲ್ಲಿ ವೈಯಕ್ತಿಕವಾಗಿ ನಾವು ನಮ್ಮ DC ಎಲ್ಲಾ ಕಡೆನೂ ಮಾಡಿದ್ದೇವೆ. 1 ತಿಂಗಳೂ ಮಿಸ್ ಮಾಡಿಲ್ಲ, ಪ್ರತಿ ತಿಂಗಳೂ ಮಾಡಿದ್ದೇವೆ. ನೀವು ಮಾಡ್ತಿದ್ರೆ ಸರ್, ಬೇರೆ ಸಚಿವರು ಮಾಡ್ತಿಲ್ಲ. ಅದು ನನಗೆ ಗೊತ್ತಿಲ್ಲ, ಯಾರು ಮಾಡಿದಾರೆ ಯಾರು ಗೊತ್ತಿಲ್ಲ. ಬಟ್ ಬೇಕಾದ್ರೆ ನಮ್ದು ಬೇಕಾದ್ರೆ ದಾಖಲಾತಿ ಕೊಡ್ತೀವಿ. ಮೋರಲೆಸ್ ಪ್ರತಿ ತಿಂಗಳೂ ಮಾಡಿದ್ದೇವೆ.